ಇವತ್ತು ವಿಶೇಷ? ನಮಸ್ಕಾರ. ಮಾನವ ಹಕ್ಕುಗಳ ಕಮಿಟಿ ಕಡೆಯಿಂದ ನಾವು ಜಿಲ್ಲಾ ಅಧ್ಯಕ್ಷರಾದ ನಾಗೇಶ್ ಅಂತ ಈಗಾಗಲೇ ಕಾರ್ಡ್ ವಿತರಣೆ ಅಂತ ಮಾಡಲಾಗಿದೆ. 100 ಜನ ಸೇರ್ಪಡೆಯಾಗಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಸೀರೆಗಳಂತ ವಿತರಣೆ ಮಾಡಲಾಯಿತು. ಏನು ಎಲ್ರಿಗೂ ಕೊಡ್ತೀರಾ? ಕಾರ್ಡ್ಸು ಮತ್ತು ಟೋಕನ್ ಕೊಟ್ಟಿದ್ರೆ ಅದ್ರ ಪ್ರಕಾರವಾಗಿ ಹೆಣ್ಣು ಮಕ್ಕಳಿಗೆ ಸ್ಯಾರೀಸ್ ಅಂತ ಕೊಡ್ತಾ ಇದ್ದೀರಿ. ಎಷ್ಟು ಜನ ಕೊಡ್ತಾರೆ? ಅರಿಶಿನ ಕುಂಕುಮ ಏನೊಂದು 10,000 ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೀರಿ. ಅರಿಶಿನ ಕುಂಕುಮ ಅಂತ ಅದೇ ಸಂಘದಲ್ಲಿ ಸೇರ್ಪಡೆ ಆಗಿದ್ದಾರೆ. ಅವ್ರಿಗೆ ಟೋಕನ್ ಬೇರೆ ಕೊಟ್ಟಿದ್ದೀರಿ. ಈಗ ಇದುವರೆಗೆ ಎಷ್ಟು ಜನ ಆಗಿದ್ದಾರೆ ಸರ್? ಇದುವರೆಗೂ ಒಂದು 300-400 ಜನ ಆಗಿದ್ದಾರೆ. ಮತ್ತು ಇನ್ನು ಆಗ್ತಾ ಇದ್ದಾರೆ. ಹಬ್ಬದೊಳಗಡೆ ಎಷ್ಟು ಆದರೆ ಅಷ್ಟು ಟೋಕನ್ ವಿತರಣೆ ಕೊಟ್ಟು ಹಾಗೂ ಸ್ಯಾರೀಸು ಕೊಡ್ತಾ ಇದ್ದೀರಿ. ಮತ್ತು ಇದು ಆಗಲೇ ಒಂದು 200 ಬಂದಿದೆ. ಟೋಟಲ್ ಎಷ್ಟು ಗಣೇಶ ಕೊಡ್ತಾ ಇದ್ದಾರೆ? ಎಲ್ಲ ಬೇರೆಯವ್ರಿಗೂ ಅಲ್ಲಿಗೂ ಕೊಡ್ತಾ ಇದ್ದೀರಿ. ಮತ್ತು ಈಗೇನು ಈ ಕಾರ್ಯಕ್ರಮ ನಡೀತಾ ಇತ್ತಂದರೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಅಂತಂದು ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ವಿತರಣೆ ಮಾಡ್ತಾಯಿದ್ದಾರೆ, ಟೋಕನ್ ವಿತರಣೆ ಮಾಡ್ತಾಯಿದ್ದಾರೆ. ಹಾಗೆಯೇ ಒಂದು ಕಾರ್ಡು ನಮ್ಮ ಮಾನವ. ನಾನು ಎಂ ರಾಮಯ್ಯ ಅಂತ ನನ್ನ ಹೆಸರು. ಶಿಡ್ಲಘಟ್ಟ ತಾಲೂಕು ಚಂದಗಾನಹಳ್ಳಿ ಅಂತ ನಮ್ಮ ಗ್ರಾಮ. ಇಲ್ಲಿ ರಾಜ್ಯಾಧ್ಯಕ್ಷರಾದಂಥ CM ಬೈರೇಗೌಡಣ್ಣರವರು ನಮ್ಮ ಮಾನವ ಹಕ್ಕುಗಳ ಕಮಿಟಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ತಿಳಿಸ್ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾವು ಈ ಕಮಿಟಿಗೆ ಸೇರಬೇಕಂತ ಹೇಳ್ಬಿಟ್ಟು ಎಲ್ಲ ನಮಗೆ ಗೊತ್ತಿರುವಂಥ ಎಲ್ಲ ಸದಸ್ಯರನ್ನು ಕೂಡ ಹಿಂದೆನೇ ಕರ್ಕೊಂಡು ಬಂದು ನಾವು ನಮ್ಮ ಜೊತೆಯಲ್ಲಿ ನಮ್ಮ ಸಹಪಾಠಿಗಳನ್ನು ಕೂಡ ಸೇರಿದ್ದೀವಿ. ಈ ಕಮಿಟಿ ಮೂಲಕ ಯಾವ ಥರ ಇದೆಯಾ ಅಂದರೆ ನಮಗೆ ಒಂಥರ ಹೆಮ್ಮೆ ಅನ್ನಿಸ್ತದೆ. ಈ ಕಮಿಟಿ ಮುಖಾಂತರ ಬಡಬಗ್ಗರಿಂದ ಯಾರು ತಪ್ಪು ಮಾಡೋರು, ಸಾಹುಕಾರ ಆಗಿರ್ಬೋದು ಇಲ್ಲ ಬಡವನಾಗಿರ್ಬೋದು, ತಪ್ಪು ಮಾಡಿರೋರನ್ನು ಬೆರಳೆತ್ತಿ ತೋರಿಸೋದೇ ನಮ್ಮ ಕಮಿಟಿಯ ಒಂದು ಕಾರ್ಯ. ನನ್ನ ಹೆಸರು ಗೊಲ್ಲಪ್ಪ ಅಂತ ಹೇಳ್ಬಿಟ್ಟು ದುಬ್ಬೂರಲ್ಲಿ ಶಿಡ್ಲಘಟ್ಟ ತಾಲೂಕು ಮಾನವ ಹಕ್ಕುಗಳ ಇದರ ಸಂಘದಲ್ಲಿ ನಾನು ಒಂದು ಗುರುತಿಸ್ಕೊಂಡಿದ್ದೀನಿ. ಏನಂದರೆ ನಾನು ಒಂದು ತಾಲೂಕು ಅಧ್ಯಕ್ಷನಾಗಿದ್ದೀನಿ. ಬಡವರಿಗೆ ಏನು ಮನೆಗಳಿಗೆ ಯಾರು ಇಲ್ದಿರೋವರಿಗೆ ಅವ್ರಿಗೆ ಏನೋ ಮನೆಗಳು ಇಲ್ದಿರೋವೆಲ್ಲ ನಾವು ಹೋಗಿ ಎಲ್ಲ ಊರಿಗೆ ಹೋಗ್ಬಿಟ್ಟು ನೋಡಿಬಿಟ್ಟು ಅವ್ರು ಕಟ್ಕೊಂಡಂಥ ಪರಿಸ್ಥಿತಿಯಲ್ಲಿ ಇಲ್ದಿದ್ದಾಗ ನಾವು ಮನೆಗಳೆಲ್ಲ ವಿತರಣೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ CM ಬೈರೇಗೌಡ ಕಡೆಯಿಂದ ನಮಗೆಲ್ಲ ಅನುಕೂಲಗಳು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಂಬಿದ್ದೀವಿ. ಅವ್ರಿಗೂ ಧನ್ಯವಾದಗಳು. ರಾಜ್ಯಾಧ್ಯಕ್ಷ CM ಬೈರೇಗೌಡ ಸರ್ ಮತ್ತು ಜಿಲ್ಲಾ ಅಧ್ಯಕ್ಷರಾದ ನಾಗೇಶ್ ಅಣ್ಣನವರ ನೇತೃತ್ವದಲ್ಲಿ ಈ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡುವ ಬಗ್ಗೆ 300-400 ಟೋಕನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಏನಂದ್ರೆ ಈ CM ಬೈರೇಗೌಡ ಅಣ್ಣನವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದೀವಿ. ಸುಮಾರು 10-15 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿರೋಂಥವ್ರು, ಜನಗಳಿಗೆ ಸೇವೆ ಸಲ್ಲಿಸ್ತಾ ಬಂದಿರೋಂಥವ್ರು, ಬಡಬಗ್ಗರಿಗೆ ಅನ್ಯಾಯ ಆಗಿರೋಂಥ ಹೆಣ್ಣು ಮಕ್ಕಳಿಗೆ ಮತ್ತು ಈ ಕೀಳು ಮಟ್ಟದಲ್ಲಿ ನೋಡ್ತಾ ಇರೋಂಥ SC ST ಜನಾಂಗದವರಿಗೆ ಎಲ್ಲರಿಗೂ ಸಹಾಯ ಮಾಡಿಕೊಂಡು ಏನೇ ಇರಲಿ ನಾನಿದ್ದೀನಿ ಅನ್ನೋ ಮಟ್ಟದಲ್ಲಿ ಇವರು ಬೆಳೆಸ್ಕೊಂಡು ಬಂದಿರೋಂಥ ಈ ಸಂಘ ಇನ್ನೂ ನಾವು ಕೈ ಜೋಡಿಸ್ಕೊಂಡು ಇನ್ನೂ ಮುಂದಕ್ಕೆ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಇದಕ್ಕೆ ಕೈ ಜೋಡಿಸಿದ್ದೀರಿ. ಅಣ್ಣ ತಮ್ಮಂದಿರು, ತಂದೆ ತಾಯಿ ಆದಂಥವ್ರು ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೂ ಅಣ್ಣ ತಮ್ಮಂದಿರು ಕೊಡೋಕ್ಕೆ ಕಷ್ಟಪಡ್ತಿದ್ದಾರೆ. ಅಂಥ ಕಾಲದಲ್ಲಿ 10,000 ಜನ ಹೆಣ್ಣು ಮಕ್ಕಳಿಗೆ ತನ್ನ ತಂಗಿರ್ತಾರ ಮನೆಗೆ ಕರೆಸಿ ಆ ಸಿಹಿ ಊಟ ಕೊಡಿಸಿ ಅವ್ರಿಗೆ ತವ್ರ ಮನೆ ಭಾಗ್ಯ ಅಂತ ಏನಿದೆ ಅರಿಶಿನ. ಗೌರಿ ಗಣೇಶ ಹಬ್ಬಕ್ಕೆ ಪ್ರತಿಯೊಬ್ಬ ಹೆಣ್ಣು ಮಗುನು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಇರುವಂತಹ ಪ್ರತಿಯೊಬ್ಬ ಹೆಣ್ಣು ಮಗುವೇ ಅಣ್ಣವರ ತಂಗಿ ಅಕ್ಕ ಬಾಂಧವ್ಯದಿಂದ ಬಂದು ಅವರ ಅರಿಶಿನ ಕುಂಕುಮ ಬಗ್ಗೆ ಏನಿದೆ ಅದು ತಗೊಂಡು ಹೋಗ್ಬೇಕಂತಂದ್ಬಿಟ್ಟು ಅಣ್ಣವರು ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಒಂದು ಇದು ಕೊಟ್ಟಿದ್ದಾರೆ ಚಾಲೆಂಜ್.